ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಧ್ರುವ, ಇನ್ನು ಮುಂದೆ ಡಾಕ್ಟರ್ ನೀನು ನಡಿಬೋದು ಅಂತ ಹೇಳಿದ್ದಾರೆ. ಜಾಸ್ತಿ ಭಾರ ಬಿಡದೆ ಮೆತ್ತಗೆ ನಡೆಯೋದಕ್ಕೆ ಟ್ರೈ ಮಾಡಿ. ಒನ್ ಸ್ಟೆಪ್ ಅಟ್ ಎ ಟೈಮ್. ವೆರಿ ಗುಡ್. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಯು ಟು ಬಿ ಸ್ಟ್ರಾಂಗ್. Come on, Dhruva. Keep it up. Very good. Very good. ಹಾಗೆ ready? Very good. Good. Very good, Dhruva. ಹಾಗೆ ಹುಷಾರ್. ಇಡು ಪರವಾಗಿಲ್ಲ. ಇಡು. Very nice. ಹಾಗೆ. ತುಂಬ ಪೇನ್ ಆಗ್ತಿದೆಯಾ? ಮ್ಯಾನೇಜಬಲ್. ಟ್ರೈ ಮಾಡಿ ಇನ್ನೊಂದ್ಸಲ. ವೆರಿ ಗುಡ್. ಹಾಗೆ ರೆಡಿ? ನನಗೆ ನಿಮ್ಮ ಗಾಬರಿ ಅರ್ಥ ಆಗುತ್ತೆ. ಡೋಂಟ್ ವರಿ, ನಾನಿದ್ದೀನಿ. ತುಂಬ ಥ್ಯಾಂಕ್ಸ್ ಅಮ್ಮ. ನಿಮ್ಮ ಜಾಗದಲ್ಲಿ ನೀವು ಬಿಟ್ಟು ಬೇರೆ ಯಾರು ಇದ್ದಿದ್ರು ನಮ್ಮ ಧ್ರುವನ ನಿಮ್ಮಷ್ಟು ಚೆನ್ನಾಗಿ ಯಾರು ನೋಡ್ಕೊಳ್ತೀರಿ. ನೀವು ಧ್ರುವನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಿ. ಧ್ರುವನೂ ಅಷ್ಟೇ ನಿಮ್ಮನ್ನ ಸ್ವಂತ ತಾಯಿ ಅಂತ ಪ್ರೀತಿಸ್ತಾರೆ. ಇವತ್ತು ಧ್ರುವನ್ ಕಂಡೀಷನ್ಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇದೆ ಅಂದರೆ ಅದಕ್ಕೆ ಖಂಡಿತವಾಗ್ಲೂ ನೀವೇ ಕಾರಣ. ಥ್ಯಾಂಕ್ಸ್ ಅಮ್ಮ. ಅಮ್ಮ ತುಡಿಯೊಳಗೆ ಪೂಜಿಸಲು ಅರಹಾಳು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಾಯಿ, ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ, ನೋವಲ್ಲೂ ನಗುವವಳು ಒಬ್ಬಳೇ. ಧ್ರುವ, ನಾನೇ ನಿನ್ನ ಹೆತ್ತ ತಾಯಿ ಆಗಿದ್ರು ಅದನ್ನ ಬಾಯ್ಬಿಟ್ಟು ಹೇಳಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ನಾನು ಯಾಕೆ ಇನ್ನೂ ಬದುಕಿದ್ದೀನಿ ಅನಿಸ್ತಾ ಇದೆ. ನಾನು ಅದನ್ನೇ ಹೇಳ್ತಿರೋದು ಧ್ರುವ. ವೈಜಯಂತಿ ಅಮ್ಮ ನಿನ್ನ ಸ್ವಂತ ಮಗನ ಥರ ನೋಡ್ಕೊಳ್ತಾರೆ. ನೀನು ಅವರನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು. ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ಬಾ, ವಾಕ್ ಮಾಡಿ. ವೆರಿ ಗುಡ್. ಧ್ರುವ, ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಕಂದ.
ಬಡ ಬಾಸ್ ಎಲ್ಲಿ ಬಡ ಬಾಸು ಕಾಣಿಸ್ತಾನೆ ಇಲ್ವಲ್ಲ? ಈ ಫೈಲಿಗೆ ಬೇರೆ ಅರ್ಜೆಂಟಾಗಿ ಸೈನ್ ಹಾಕ್ಸ್ಬೇಕು. ಬಡ ಬಾಸ್, ರೌಡಿ ಮೇಡಮ್, ಛೋಟಾ ಬಾಸ್. ಏನು ಕರೆದ್ರು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ವಲ್ಲ? ಇಲ್ಲ ಕರೆದ್ರು ಕೇಳಿಸ್ದೇರಂಗೆ ನಾಟಕ ಮಾಡ್ತಾವ್ರ. ಛೋಟಾ ಬಾಸ್, ಧ್ರುವ ಸರ್. ಏನೋಪ್ಪ ಯಾರೂ ಕಾಣಿಸ್ತಾ ಇಲ್ವಲ್ಲ? ಮೋಸ್ಟ್ಲಿ ರೌಡಿ ಮೇಡಮು ಬಾಸು ಎಲ್ಲರೂ ಆಚೆ ಹೋಗಿರ್ಬೇಕು. ಯಾರು ಎಲ್ಲಾದರೂ ಹೋಗ್ಲಿ, ನಮ್ಗೆ ಯಾಕೆ? ಕಾಂತ, ಯಾಕೆ ಈ ಲೆವೆಲ್ ಕಿರ್ಸ್ತಾ ಇದ್ದೀರಾ? ಹೌದು, ಮಳೆಗಿಳೆ ಬಂದು ನಿಮ್ಮ ರೂಮ್ ಕೊಚ್ಕೊಂಡು ಹೋಗಿ ನೆರೆ ಪರಿಹಾರ ಕೇಳಕ್ ಬಂದಿದ್ದೀರಾ? ಅಯ್ಯೋಯ್ಯೋ, ಯಾಕೆ ಕೇಳ್ತೀರಾ ಮೇಡಮ್? ನಮ್ಮ ಅಣ್ಣ ಒಬ್ಬ ಅವನೇ ಮಧು ಅಂತ ದರಿದ್ರದವನು. ನಾನು ಹೇಳಿ ಸಾಕಾಯ್ತು. ಈ ರಾಜಕಾಲುವೆ ಮೇಲೆ ಮನೆ ಕಟ್ಬೇಡ ಅಂತ ಹೋಗಿ ನ್ಯಾಂಡಲ್ಲಿ ಚರಂಡಿ ಮೇಲೆ ಕಟ್ಬಿಟ್ಟವನೆ. ಟಾಯ್ಲೆಟ್ ಬ್ಲಾಕ್ ಆಗಿ ಮನೇನೆ ಚರಂಡಿ ಒಳಗಡೆ ಬಿದ್ದೋಗ್ಬಿಡ್ತು. ಅದಕ್ಕೆ ಬಾಸ್ ಹತ್ರ ಏನಾದರೂ ಒಂಚೂರು ಈಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಏನ್ರಿ ಮಾತಾಡ್ತಾ ಇದ್ದೀರಾ? ಏನ್ರಿ ಇದ್ರ ಲಾಜಿಕ್ಕು? ಬಂದಿದ್ದೀರಾ? ಊಟ ಮಾಡ್ಕೊಂಡು ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು. ನೀವು ಚೆನ್ನಾಗಿ ಊಟ ಮಾಡ್ತೀರಾ ಅಂತ ಗೊತ್ತು. ವೇಟ್ ಮಾಡಿ, ಬರ್ತಾರೆ. ಮಾಡೋ ಪುಲ್ಚಾರ್ ಊಟಕ್ಕೆ ಬಿರಿಯಾನಿ ರೇಂಜಿಗೆ ಲೆವೆಲ್ ಕೊಡ್ತಾವ್ರೆ. ಹಾಳಾಗಿ ಹೋಗ್ಲಿ, ಬಂದೀನಿ. ಪಾಪ ನಮ್ಮ ಕಾಗೆ ಮುತ್ಕಿನಾದ್ರೂ ಮಾತಾಡ್ಸ್ಕೊಂಡು ಹೋಗೋಣ. ತುಂಬ ದಿವಸ ಆಗಿದೆ ಮಾತಾಡಿಸಿ. ಕಾಗೆ ಮುತ್ಕಿ, ಅಜ್ಜಿ. ಏನು ಮಾಡ್ತಾ ಇದೆ ಈ ಅಜ್ಜಿ? ದಾರಾನ ಸೂಜಿಗೆ ಪೋಣಿಸ್ತಾ ಇದೆಯಲ್ಲ ಅಂದ್ರೆ ಈ ಅಜ್ಜಿ ಕಣ್ ಕಾಣಿಸುತ್ತಾ? ಕಣ್ಣು ಕಾಣಿಸ್ತಾ ಇದ್ರಿ ಈ ಅಜ್ಜಿ ಈ ರೇಂಜ್ ನಾಟಕ ಮಾಡ್ತಾ ಇದೆಯಲ್ಲ ಯಾಕೆ? ಫಸ್ಟ್ ಮ್ಯಾಟ್ರನ್ನ ಬಡ ಬಾಸು ಛೋಟಾ ಬಾಸ್ಗೆ ಟಾಮ್ ಹೊಡಿಬೇಕು. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ನಮ್ಮ ಬಡ ಬಾಸ್ ಹೇಳಿದ್ದಾರೆ. ಯಾವುದಕ್ಕೂ ಮ್ಯಾಟ್ರನ್ನ ಇನ್ ಡೀಟೇಲ್ ಕ್ಲೋಸ್ ಆಗಿ ನೋಡ್ಕೊಂಡ್ಬಿಡ್ತೀನಿ. ಅಯ್ಯೋ ದೇವ್ರೆ, ಈ ಮುಂಡೆದು ಇಲ್ಲಿಗೆ ಯಾಕಪ್ಪ ಬಂತು? ಇವನೇನಾದ್ರೂ ನಾನು ಸೂಜಿಗೆ ದಾರ ಪೋಣಿಸೋದು ನೋಡ್ಬಿಟ್ಟ ನೋಡಿದ್ರೆ ನನ್ನ ಕತೆ ಅಷ್ಟೇ. ನನ್ನ ಕಣ್ ಕಾಣಿಸುತ್ತೆ ಅಂತ ಇವನು ಗೊತ್ತಾಗ್ಬಿಡುತ್ತೆ. ಇಡೀ ಊರು ತುಂಬ ಹೇಳ್ಕೊಂಡು ಬರ್ತಾನೆ. ಊರಿನ ಕತೆ ಹಾಗಿರ್ಲಿ, ವೈದೇಹಿ ಗೊತ್ತಾದ್ರೆ ಏನಪ್ಪ ಮಾಡಲಿ? ಅಯ್ಯೋ ಏನು ಮಾಡ್ಲಪ್ಪ? ವೈಜಯಂತಿ, ವೈಜಯಂತಿ ಎಲ್ಲಮ್ಮ ಇದೆಯಾ? ಒಂದು ನಿಮಿಷ ಬಾಮ್ಮ ಇಲ್ಲಿ. ಬಾಮ್ಮ ವೈಜಯಂತಿ, ಏನು ಮಾಡ್ತಾ ಇದ್ದೀಯಮ್ಮ? ಎಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಬಾಮ್ಮ. ವೈಜಯಂತಿ, ಬಾಮ್ಮ ಇಲ್ಲಿ. ವೈಜಯಂತಿ,
ಯಾಕಮ್ಮ ಇಷ್ಟೊತ್ತು ಮಾಡ್ತೀಯ? ಕರೆದಿದ ತಕ್ಷಣ ಬರ್ತಾ ಇದ್ದಲ್ಲಮ್ಮ. ಈಗ ತಾನೇ ದಾರ ಪೋಣಿಸೋದನ್ನ ನಾನೇ ನೋಡಿದ್ದೀನಿ. ಅಷ್ಟು ಬೇಗ ಉಲ್ಟೆ ಹೊಡಿತೈತಲ್ಲ ಈ ಕಿಲಾಡಿ ಅಜ್ಜಿ. ಇಲ್ಲ, ಇವತ್ತು ಹೇಗಾದರೂ ಮಾಡಿ ಕಣ್ಣು ಕಾಣಿಸುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೇಬೇಕು. ಓ, ಏನೋ ಕೆಲಸದಲ್ಲಿದ್ದಾಳೆ, ಇಷ್ಟೊತ್ತಾದರೂ ಬರಲಿಲ್ಲ. ಏನಪ್ಪ ಬಳ್ಳಿ, ಅಯ್ಯೋ ಒಳ್ಳೆ ವೈಜಯಂತಿ. ಮೋಸ್ಟ್ಲಿ ನಾನೇ ಕನಸ್ಕೊಂಡೆ ಅನ್ಸುತ್ತೆ. ಈ ಅಜ್ಜಿಗೆ ನಿಜವಾಗ್ಲೂ ಕಣ್ ಕಾಣಿಸ್ತಾ ಇಲ್ಲ. ಈ ಅಜ್ಜಿ ಡವ್ ಮಾಡ್ತಾ ಇದೆಯಾ ಇಲ್ಲ ನನ್ನೇ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಯಾರೋ ಬಂದಂಗಿದೆಯಲ್ಲ, ಏನೋ ಧ್ವನಿ ಕೇಳ್ದಾಗೈತಲ್ಲ. ಯಾರು ಬಂದಿರೋದು? ಅಜ್ಜಿ, ನಾನು ಯಾರು ಅಂತ ಗೊತ್ತಾಯ್ತಾ? ಅಯ್ಯೋ, ಕಮಂಗೆ ಕಾಂತ ಅಂತ ಗೊತ್ತಿಲ್ವೇನೋ? ಅಜ್ಜಿ, ನಾನು ಕಾಂತ ಅಂತ ನಿಮ್ಗೆ ಗೊತ್ತಾಯ್ತು? ಅಯ್ಯಯ್ಯೋ, ನನ್ನ ಕಣ್ಣು ಕಾಣಿಸುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಿರ್ಬೇಕು ಈ ಕಮ್ಮಂಗಿ ಕಾಂತ. ನೋ, ನೀನು ಕಿತ್ತೋಗಿರೋ ಧ್ವನಿ ಕೇಳಿದ್ರೆ ಗೊತ್ತಾಗಲ್ವೇನೋ ನೀನೇ ಕಾಂತ ಅಂತ? ಹೌದು ಅಜ್ಜಿ, ನಾನು ನಿಜವಾಗ್ಲೂ ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇದೆಯಾ ಕಣೋ? ಅಜ್ಜಿ, ಇನ್ನೊಂದು ಸಲ ಕೇಳ್ತಾ ಇದ್ದೀನಿ ಫೈನಲ್ ಆಗಿ, ನಿಮಗೆ ಕಣ್ಣು ಕಾಣಿಸುತ್ತಾ ಇಲ್ವಾ? ಹ್ಞೂ ಕಣೋ, ಕಾಣ್ತಾ ಇದೆಯಾ, ಆದರೆ ಮನುಷ್ಯ ಥರ ಕಾಣ್ತಾ ಇಲ್ಲ. ಅಸ್ಪಷ್ಟವಾಗಿ ಕರ್ರಗೆ ಕರಡಿ ಥರ ಕಾಣ್ತಾ ಇದೆಯಾ. ಅಜ್ಜಿ, ನಿಮಗೆ ನಿಜವಾಗ್ಲೂ ಕಣ್ಣು ಕಾಣಿಸ್ತಾ ಇಲ್ವಾ? ಏನ್ರಿ ಕಿತ್ತೋಕ್ ಅಂತ ಇಲ್ಲೇನು ಕಿತ್ತಾಕ್ತಾ ಇದ್ದೀರಾ? ಆಫೀಸ್ಗೆ ಹೋಗಿಲ್ವಾ? ಅಯ್ಯೋ, ಆಫೀಸ್ ಕತೆ ಹಂಗೆ ಬಿಡಿ ಸಾರ್ಥಕ್ ಸರ್. ಆ್ಯಕ್ಚುಲಿ ಅಜ್ಜಿ ಸೂಜಿಗೆ ದಾರನ ಆಫೀಸ್ನಷ್ಟು ಶುರು ಮಾಡ್ಕೊಂಡ್ರಾ? ನಾನು ಅದನ್ನು ಹೇಳ್ತಾ ಇಲ್ಲ, ಕರೆಕ್ಟಾಗಿ ಹೇಳೋರ್ಗೂ ಕೇಳಿ. ಆ್ಯಕ್ಚುಲಿ ಅಜ್ಜಿ ಸೂಜಿಗೆ ದಾರನ. ಸಾರ್ಥಕ್, ನನಗೆ ಬಾಯಾರಿಕೆ ಆಗ್ತಾ ಇದೆ, ಒಂದು ಲೋಟ ನೀರು ತಂದು ಕೊಡೋ ಕಾಂತ ಅಂತ ಹೇಳಿದ್ರೆ ಆಗ್ಲಿಂದ ಸೂಜಿ ದಾರ ಅಂತ ಏನೇನೋ ಹೇಳ್ತಾ ಇದ್ದೇನೆ. ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ಹೌದೇನ್ರಿ ಕಾಂತ? ಅಜ್ಜಿ ಪಾಪ ನೀರು ಕೇಳಿದ್ರೆ ನೀರು ಕೊಡೋಕೇನ್ರಿ ರೋಗ ನಿಮಗೆ? ಅಜ್ಜಿ ಇರಿ, ನಾನು ವೈಜಯಂತಿ ಅಮ್ಮಗೆ ಹೇಳಿ ನೀರು ತರ ಕೇಳ್ತೀನಿ. ಸರಿನಪ್ಪ. ರೀ ಕಾಂತ, ದೊಡ್ಡವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡೋಕೆ ಕಲ್ತ್ಕೊಳ್ಳಿ. ನಿಮ್ಮ ಯೋಗ್ಯತೆಗೆ ಒಂದು ಲೋಟ ನೀರು ಕೊಡೋಕ್ಕಾಗಲಿಲ್ಲ ಅಂದರೆ ಇನ್ಯಾಕ್ರಿ ಬದುಕಬೇಕು? ರೀ ಕಾಂತ, ಮುಂದೊಂದು ದಿನ ನಿಮಗೂ ವಯಸ್ಸಾಗತ್ತೆ, ಆಗಲೂ ನಿಮ್ಗೆ ಇದೇ ಗತಿ ಬರುತ್ತೆ. ಆಗಲೂ ನೀವು 3 ಅಡಿನೇ ಇರ್ತೀರಾ. ಅಜ್ಜಿಗಾದರೂ ಸಹಾಯಕ್ಕೆ ಅಂತ ನಾವಿದ್ದೀವಿ, ಆದರೆ ನಿಮ್ಮ ಬಾಯಿಗೆ ನೀರು ಬಿಡೋಕ್ಕೆ ಯಾರೂ ಬರಲ್ಲ. ಹಾಂ, ಸರಿಯಾಗಿ ಹೇಳಿದೆ ಸಾರ್ಥಕ್. ಈ ಕಮ್ಮಂಗಿ ಕಾಂತನಿಗೆ ಹಾಗೆ ಆಗಬೇಕು. ಅಜ್ಜಿ, ನನಗಿನ್ನೂ ಮದುವೆ ಆಗಿಲ್ಲ. ನಾನು ಮೀನುನ ಮದುವೆ ಆಗೋಣ ಅಂದರೆ ಅವಳು ಮೀನಾಮೇಷ ಎಣಿಸ್ತಾ ಇದ್ದಾಳೆ. ನೀವು ನೋಡಿದ್ರೆ ಈ ಥರ ಶಾಪ ಆಗ್ತಾ ಇದ್ದೀರಾ. ದೊಡ್ಡವ್ರ ಶಾಪ ನಿಜ ಆಗುತ್ತಂತೆ. ದಯವಿಟ್ಟು ನಿಮ್ಮ ಶಾಪನ ವಾಪಸ್ ತಗೊಳ್ಳಿ. ನಾನು ಇನ್ಯಾವತ್ತೂ ನಿಮ್ಮ ಸವಾಸಕ್ಕೆ ಬರೋದಿಲ್ಲ. ನಿಮಗೆ ಕಿತ್ತೋದ್ ಬುದ್ಧಿಗೆ ಆ ಹುಡುಗಿ ಮೀನಾಮೇಷ ಹೇಳ್ಸೋದೇ ಒಳ್ಳೇದು. ಇಲ್ಲ ಅಂದರೆ ಆ ಹುಡುಗಿ ಭಾಳ ಹಾಳಾಗುತ್ತೆ. ಆ ಫೈಲಲ್ಲಿದೆ, ತಗೊಂಡು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದೆ. ಅಜ್ಜಿ, ವೈಜಯಂತಿ ಅಮ್ಮನ್ ಕರಿತಿದ್ರಲ್ಲ, ಇರಿ ಬರಕ್ಕೆ ಹೇಳ್ತೀನಿ. ಅಪ್ಪ, ಒಂದು ಕ್ಷಣದಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ನಲ್ಲಪ್ಪ, ನನ್ನ ಗುಟ್ಟೆಲ್ಲ ರಟ್ಟಾಗೋಗೋದು. ಅದರಲ್ಲೂ ಈ ಕಮ್ಮಂಗಿ ಕಾಂತ ಊರಿಗೆಲ್ಲ ಟಗ್ಗುರ ಸಾರ್ಬಿಡ್ತಾ ಇದ್ದೆ. ಬಾಬಾ, ವಿಕ್ಕಿ ಮತ್ತೆ ಅಮ್ಮು ಇಬ್ರು ಕಾಣಿಸ್ತಿಲ್ಲ. ಎಲ್ಲೋಗಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ವಾಟ್? ವಿಕ್ರಾಂತು ಕಾಣಿಸ್ತಿಲ್ವಾ? ಹೌದು ಬಾಬಾ, ಇಬ್ರು ಎಲ್ಗೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಭಾರತಿ, ವಿಕ್ರಾಂತ್ ಎಲ್ಲಿ ಹೋಗಿದ್ದ ನನಗೆ ಗೊತ್ತಿಲ್ಲ.
ಬಟ್ ಅಮೂಲ್ಯ ನಿಮ್ಗೇನೋ ತರಬೇಕು ಅಂತ ಹೊರಗಡೆ ಹೋಗಿದ್ದಾಳೆ. ಏನು ಹೇಳ್ತಿದ್ದೀರಾ ಬಾವಾ? ಅಮ್ಮ ನನಗೇನು ತರಬೇಕು ಅಂತ ಈಚೆ ಹೋಗಿದ್ದಾಳೆ? ಯಾಕೆ ನಿಮ್ಗೇನು ಹೇಳಿಲ್ವಾ? ಇಲ್ಲ ಬಾಬಾ, ಅವಳು ನನ್ನ ಹತ್ರ ಏನೂ ಹೇಳಿಲ್ಲ. ನನಗೆ ಈ ವಿಷಯನೇ ಗೊತ್ತಿಲ್ಲ. ಹೌದಾ? ಹಾಗಾದ್ರೆ ಎಲ್ಲಿಗೆ ಹೋದ್ಲಿಳು? ಬಾ ಆಫೀಸ್ಗೆ ಹೋಗೋಣ. ಆಫೀಸಿಗ ನಾನು ಬರಲ್ಲ. ಅದು ವೇದಾಂತ್, ನಾನು ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಇವತ್ತು ಬರೋಕ್ಕಾಗಲ್ಲ. ಒಂದು ನಿಮಿಷ. ನೋಡಿ ನದಿ ಒಳಗಡೆ ಹೋಯ್ತು. ಇದೇ ಪರ್ಫೆಕ್ಟ್ ಟೈಮ್. ಬಾ ಹೋಗೋಣ. ಒಂದು ನಿಮಿಷ, ವೇದಾಂತ್ ಕಾಲ್ ಮಾಡ್ತಿದ್ದಾನೆ. ಹಾ ವೇದಾಂತ್. ಎಲ್ಲಿದ್ಯಾ? ಅಯ್ಯೋ ಅಣ್ಣ, ಇದು ಚೆನ್ನಾಗಿಲ್ಲ, ಬೇರೆ ಕಲರ್ ಕೊಡಿ. ಈ ಪೋಸ್ಟರ್ ಬೇಡ, ಬೇರೆದ್ ಕೊಡಿ. ಹಾ ಹಲೋ ವೇದಾಂತ್, ಇವಾಗ ಹೇಳು. ಎಲ್ಲಿದ್ಯಾ? ಹೇಳಿದ್ನಲ್ಲ ವೇದಾಂತ್, ಪೋಸ್ಟರ್ ತಗೊಳಕ್ ಬಂದಿದ್ದೀನಿ ಅಂತ. ಅಂದ್ರೆ ವಿಕ್ರಾಂತ್ ನಿನ್ ಜೊತೆ ಇದ್ದಾನ? ಭಾವನ ಭಾವನ ಜೊತೆ ಇಲ್ಲಪ್ಪ, ನಾನು ಒಬ್ಳೆ ಬಂದೆ. ಹೋಗ್ಲಿ, ಅವ್ನು ಎಲ್ಲಿ ಹೋದ ಅಂತ ನಿನಗೆ ಗೊತ್ತಾ? ಇದೊಳ್ಳೆ ಕಥೆ ಆಯ್ತಲ್ಲ, ಅವ್ರು ಎಲ್ಲೋಗಿದ್ದಾರೆ ಅಂತ ನನಗೆಲ್ಲಿ ಗೊತ್ತಾಗುತ್ತೆ? ಬೇಕಿದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳು. ಕೇಳಿದಕ್ಕಷ್ಟೇ ಉತ್ತರ ಕೊಡು, ನಿಜ ಹೇಳು. ವಿಕ್ರಾಂತ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ? ನಿಜವಾಗ್ಲೂ ಇಲ್ಲ. ಯಾಕೆ ವೇದಾಂತ್, ಏನಾಯ್ತು? ಅವಳು ಆಚೆ ಬರ್ತಿದ್ದಾಳೆ. ಬೇಗ ಮಾಡ್ತೀನಿರು. ಇಲ್ಲ ಆರ್ತಿ ಅವ್ರೆ, ಅಮೂಲ್ಯ ಬೇರೆ ಎಲ್ಲೋ ಹೋಗಿದ್ದಾನೆ, ವಿಕ್ರಾಂತ್ ಅವಳ ಜೊತೆ ಇಲ್ಲ. ಹೌದಾ? ಇರಲಿ ಬಿಡಿ ಬಾಬಾ, ನಾನೇ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಆವಾಗಲೇ ಫೋನ್ ಮಾಡಿದ್ದಕ್ಕೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಈಗಲಾದರೂ ರಿಸೀವ್ ಮಾಡ್ತಾರಾ ನೋಡ್ತೀನಿ.